ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಈಗ ಮುಖ್ಯಾಂಶಗಳು. ಇನ್ನೊಂದು ವಾರದಲ್ಲಿ ಎಂ ಕೃಷ್ಣ ಅಂಧರ ಮಕ್ಕಳ ವಸತಿಯುತ ಶಾಲೆಯ ನೂತನ ಕಟ್ಟಡಕ್ಕೆ ಗುದ್ದಲಿ ಪೂಜೆ, ಶಾಸಕ ಎಚ್.ಪಿ. ಸ್ವರೂಪ್ ಹೇಳಿಕೆ. ಮೀಟರ್ ಬಂಡಿ ದಂಧೆ ನಡೆಸುವವರ ವಿರುದ್ಧ ಕ್ರಮ ಕೈಗೊಂಡು ನೊಂದ ಸಾವಿರಾರು ಕುಟುಂಬವನ್ನು ರಕ್ಷಿಸಿ ನ್ಯಾಯ ಒದಗಿಸಿ ಬಿಎಸ್ಪಿ ಮುಖಂಡ ಅತ್ನಿ ಹರೀಶ್ ಒತ್ತಾಯ. ಫೆಬ್ರವರಿ 7ರಂದು ಸಕಲೇಶಪುರದಲ್ಲಿ ಆಳ್ವ ವಿರಾಸತ್ ಸಾಂಸ್ಕೃತಿಕ ವೈಭವ ಸಂಸ್ಥೆಯ ಮೋಹನ್ ಆಳ್ವ ಮಾಹಿತಿ. ಎಂ ಕೃಷ್ಣ ಅಂಧ ಮಕ್ಕಳ ವಸತಿಯುತ ಶಾಲೆಯು ಹಳೆಯದಾಗಿದ್ದು ನೂತನ ಕಟ್ಟಡ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕಟ್ಟಡ ನಿರ್ಮಾಣ ಸಮಿತಿ ರಚನೆ ಮಾಡಿ ಇನ್ನೊಂದು ವಾರದಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿ ಆರಂಭಿಸಿ ಕೆಲಸ ಮುಗಿಸಿ ನಾನೇ ಉದ್ಘಾಟನೆ ಮಾಡುವವರೆಗೂ ನೋಡಿಕೊಳ್ಳುವುದಾಗಿ ಹಾಸನ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ವಿಶ್ವಾಸ ವ್ಯಕ್ತಪಡಿಸಿದರು. ಇದಕ್ಕೊಂದು ಸಮಿತಿ ರಚನೆ ಮಾಡಿ ಕಟ್ಟಡ ನಿರ್ಮಾಣ ಸಮಿತಿಯಿಂದ ಒಂದು ಸಮಿತಿಯನ್ನು ಮಾಡಿ, ಯಾಕೆಂದ್ರೆ ಕಟ್ಟಡ ದೊಡ್ಡದಾದ್ಮೇಲೆ ಅದನ್ನು ದೂರಬಾರ್ದು, ಹಿಂದೆ ಲೋಪದೋಷಗಳಾಯ್ತು ಅದು ಇದು ಅಂತ ದೂರಬಾರ್ದು. ಹಾಗಾಗಿ ಒಂದು ಸಮಿತಿಯನ್ನ ರಚನೆ ಮಾಡಿ ಒಂದು ಚರ್ಚೆ, ಒಂದು ಮೀಟಿಂಗ್ ಅನ್ನು ಮಾಡಿ, ಸಭೆಯನ್ನ ಮಾಡಿ ಗುತ್ತಿಗೆದಾರರು ಯಾರನ್ನ ನೇಮಿಸಬೇಕು, ನಾನು ಯಾರು ನಮ್ಮ ಕಡೆಯಿಂದ ಗುತ್ತಿಗೆದಾರರು ನೇಮಿಸಬೇಕಾ ಅಂತ ಚರ್ಚೆನ ಮಾಡೋಣ. ಈಗಾಗಲೇ ತಮ್ಮಯ್ಯನವರು ಹೇಳ್ತಾ ಇದ್ರು, ಭರವಸೆ ಇದೆ ಹೊಸ ಕಟ್ಟಡ ಆಗುತ್ತೆ ಅಂತ. 100ಕ್ಕೆ 100 ಭಾಗ ಗುದ್ಲಿ ಪೂಜೆ ಮಾಡಿ ಉದ್ಘಾಟನೆ ಮಾಡೋಂಥ ಕೆಲಸ ನಂದೇ. ನಾನೇ ಇದನ್ನ ಸಂಪೂರ್ಣ ಹೊಣೆನ ನಾನು ಮತ್ತು ನನ್ನ ಸ್ನೇಹಿತ ರಘುಗೌಡ ಅವರು ಇದನ್ನ ಜವಾಬ್ದಾರಿನ ತಗೊಂತೀವಿ. ತಮ್ಮ ಒಂದು ಮಾರ್ಗದರ್ಶನದಲ್ಲಿ ಯಾರ್ಯಾರು ಇದು ನಮ್ಮ ಕಟ್ಟಡಕ್ಕೆ ದಾನಿಗಳು ಬರ್ತಾರೆ, ಅದು ನಿಮ್ಮ ಸಂಸ್ಥೆಗೆ ಅಥವಾ ಸಂಘಕ್ಕೆ ಒಂದು ಲೆಕ್ಕ ಮುಖಾಂತರ, ಒಂದು ಚೆಕ್ ಮುಖಾಂತರ ಅಥವಾ ಒಂದು ದಾಖಲೆಗಳಿದ್ರೆ ಒಳ್ಳೆಯದು. ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಎಂ ಕೃಷ್ಣ ಅಂಧ ಮಕ್ಕಳ ಶಾಲೆಯ ಆವರಣದಲ್ಲಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಅಂಧ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಹಾಗೂ ಸ್ವಾಮೀಜಿ ಭಾವಚಿತ್ರ ಅನಾವರಣ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಎಂ ಕೃಷ್ಣ ಅಂಧರ ಮಕ್ಕಳ ಶಾಲೆಯಲ್ಲಿ ಒಂದು ಕಟ್ಟಡ ನಿರ್ಮಾಣ ಸಮಿತಿ ರಚನೆ ಮಾಡಬೇಕು. ಲೋಪದೋಷವಾಗಿದೆ ಅಂತ ಯಾರು ದೂರಬಾರದು. ಸಭೆ ಮಾಡಿ ಚರ್ಚಿಸಿ ಸಮಿತಿ ಮಾಡಿದ ನಂತರ ಕಟ್ಟಡ ನಿರ್ಮಾಣದ ಗುತ್ತಿಗೆದಾರರನ್ನ ನೇಮಿಸಲಾಗುತ್ತೆ. 100ಕ್ಕೆ 100 ಭಾಗ ಹೊಸ ಕಟ್ಟಡವಾಗಲಿದ್ದು 100ಕ್ಕೆ 100 ಭಾಗ ನಾನೇ ಗುದ್ದಲಿ ಪೂಜೆ ಮಾಡಿ ನೂತನ ಕಟ್ಟಡ ಉದ್ಘಾಟಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಅವ್ರನ್ನೂ ಕೂಡ ಅದಕ್ಕೆ ಇನ್ವಾಲ್ವ್ ಮಾಡಿ ದಯವಿಟ್ಟು, ಯಾಕೆಂದ್ರೆ ಎಲ್ಲರೂ ಸೇರಿದ್ರೆ ಮಾತ್ರ ಕಟ್ಟಕ್ಕಾಗೋದು. ಹಾಗಾಗಿ ನಾನೇನು ವೈಯಕ್ತಿಕವಾಗಿ ಏನು ಕೊಡ್ಬೋದು ಮತ್ತು ಎಲ್ಲ ಕಡೆ ಏನು ಕಲೆಕ್ಷನ್ ಮಾಡ್ಬೋದು, ನಾವು ನಿಮ್ಮ ಜೊತೆ ಇರ್ತೀನಿ. MLA ಅವ್ರು ಹೇಳ್ದಂಗೆ, ನಮ್ಮ ಶಾಸಕರು ಹಾಗೂ ಸಹೋದರರು ಸ್ವರೂಪ್ ಸರ್ ಹೇಳ್ದಂಗೆ, ನೀವು ಏನಾದ್ರು ನಮ್ಗೆ ಒಂದು ಕೆಲಸ. ಇದೇ ವೇಳೆ ಎಂ ಕೃಷ್ಣ ಅಂಧರ ಶಾಲೆಯ ಅಧ್ಯಕ್ಷ BK ಮಂಜುನಾಥ್ ಮಾತನಾಡಿ, ಈ ಶಾಲೆಯು ಹಳೆಯದಾಗಿರೋದ್ರಿಂದ ಇಲ್ಲಿ ಅಂಧ ಮಕ್ಕಳನ್ನು ಶಾಲೆಗೆ ಸೇರಿಸಲು ಪೋಷಕರು ಹಿಂಜರಿಯುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಹೊಸ ಕಟ್ಟಡ ನಿರ್ಮಾಣದ ಬಗ್ಗೆ ಶಾಸಕರಲ್ಲಿ ಚರ್ಚೆ ಮಾಡಿದಾಗ ಅನುದಾನ ಕೊಡಿಸುವುದಾಗಿ ಹೇಳಿದ್ದಾರೆ. ಜಿಲ್ಲೆಯ ಲೋಕಸಭಾ ಸದಸ್ಯರು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಎಲ್ಲರೂ ಸೇರ್ಕೊಂಡ್ರೆ ಇನ್ನೊಂದು ತಿಂಗಳಲ್ಲಿ ಗುದ್ದಲಿ ಪೂಜೆ ಮಾಡಬಹುದು ಅಂದರು. ಈಗಾಗಲೇ ಶಾಸಕರು ಪೂರ್ಣ ಭರವಸೆ ನೀಡಿದ್ದು ಅದರಂತೆ ಕಾಮಗಾರಿ ಆರಂಭವಾಗಲಿ ಅಂತ ಸಂತೋಷಪಟ್ಟರು. ಮೀಟರ್ ಬಡ್ಡಿ ದಂಧೆ ನಡೆಸುತ್ತಿರುವ KK ಮಂಜುನಾಥ್ ರವರ ವಿರುದ್ಧ ಸರ್ಕಾರ CBI ತನಿಖೆ ನಡೆಸಿ ನೊಂದ ಸಾವಿರಾರು ಬಡ ಕುಟುಂಬಗಳನ್ನು ರಕ್ಷಿಸುವಂತೆ ಹಾಸನದಲ್ಲಿ BSP ರಾಜ್ಯ ಕಾರ್ಯದರ್ಶಿ ಅತ್ನಿ ಹರೀಶ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರದಂದು ಮಾತನಾಡಿ, ಅರಕಲಗೂಡು ತಾಲೂಕು ಕಂಚೇನಹಳ್ಳಿ ಗ್ರಾಮದ ಮಂಜುನಾಥ್ KK ರವರ ವೃತ್ತಿಯಲ್ಲಿ BMTC ನೌಕರರಾಗಿದ್ದು ಜೊತೆಯಲ್ಲಿ ಬಡ್ಡಿ ದಂಧೆ ನಡೆಸಿಕೊಂಡು ಬಂದಿರ್ತಾರೆ. ಹೀಗಿರುವಾಗ ನೂರಾರು ಸಾವಿರಾರು ಜನಗಳಿಗೆ ಬಡ್ಡಿ ಸಾಲ ನೀಡಿ ಮೀಟರ್ ಬಡ್ಡಿ ವ್ಯವಹಾರ ಜಾಸ್ತಿಯಾದ ನಂತರ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಸಂಪೂರ್ಣ ಮೀಟರ್ ದಂಧೆಯಲ್ಲಿ ತೊಡಗಿಸಿಕೊಳ್ತಾರೆ. 2025 ಜನವರಿ 16ರ ಸೋಮವಾರ ಅರಕಲಗೂಡು ಪಟ್ಟಣದ ಹೆಂಟಗಿರಿಯಲ್ಲಿ ವಾಸವಾಗಿರುವ ಶಿವಮ್ಮ, ದಿವ್ಯಾ, ಸುಮಂತ್ ಎಂಬ ಒಂದೇ ಕುಟುಂಬದ ಸದಸ್ಯರು ಮಂಜುನಾಥ್ ರವರ ಕಿರುಕುಳ ತಾಳಲಾರದೆ ಮಂಜುನಾಥ್ KK ರವರ ಮನೆಯ ಬಳಿ ಹೋಗಿ ವಿಷ ಸೇವಿಸಿ ಆತ್ಮಹತ್ಯೆ ಪ್ರಯತ್ನ ಮಾಡಿಕೊಂಡಿದ್ದಾರೆ. ಅಲ್ಲೇ ಸ್ಥಳದಲ್ಲೇ ಇದ್ದ ಕೆಲವರು ಅವರನ್ನು ಆಸ್ಪತ್ರೆಗೆ ಸೇರಿಸಿ ಈಗ ಹಾಸನದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಪ್ರಕರಣ ಅರಕಲಗೂಡಿನ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಅಂತ ಹೇಳಿದ್ರು. ಜಾತಿ ಹೆಸರಲ್ಲೆಲ್ಲ ಬಂದು ನಿನ್ನ ಹೆಂಡತಿ ಕಳಿಸ್ಕೊಡು, ನಿನ್ನ ಮಕ್ಳು ಕಳಿಸ್ಕೊಡು, ಯಾಕೆ ನೀವು ಕಟ್ಟಕ್ಕಾಗೋ ತಗತ್ತೀರ ಅಂತ ಹೇಳಿ ಅವನಿಗೆ ನಿಮ್ಮ ಭಾರತನ ಹೆಸರು ಚೆಕ್ ಹಾಕ್ತೀನಿ ಅಂದಾಗ ಗಲಾಟೆ ಮಾಡಿದಾಗ ಆ ಮನುಷ್ಯ ಹೋಗಿ ಮನೆ ಹಿಂದ್ಗಡೆ ಹೋಗಿ ನೇಣಕ್ಕೆ ಸತ್ತೋಗಿದ್ದಾನೆ. ಇವು ಅಮ್ಮನ ಯಜಮಾನ್ರು.
ಇದು ಪ್ರಕರಣ ದಾಖಲಾಗಲ್ಲ. ಯಾಕೆ ಪ್ರಕರಣ ದಾಖಲಾಗಲ್ಲ ಅಂದ್ರೆ ಮತ್ತೆ ಬರ್ತೇನೆ ನಿನ್ನ ಹತ್ರ, ನಿನ್ನ ಭಾವನೆ 5 ಚೆಕ್ ಇದಾವೆ, ಈಗ ಇಲ್ಲಿಗೆ ಬಿಟ್ರೆ ನಿನಗೂ ಒಂದಿಷ್ಟು ದುಡ್ಡು ಕೊಡ್ತೀನಿ, ಮತ್ತೆ ನಿನ್ ಭಾವ ಚೆಕ್ ಹಾಕಲ್ಲ, ನಾನು ಬಚಾವ್ ಮಾಡ್ತೀನಿ, ಬಿಟ್ರೆ 1 ಕೋಟಿ ಚೆಕ್ ಹಾಕ್ತೀನಿ ಅಂತ ಎದುರಿಸ್ತಾರೆ. ಅವನ ಮಗ ಸತ್ತೋಗ್ತಾನೆ, ಅವ್ರ ಗಂಡ ಸತ್ತೋದ್ನಂತ ಈಗ ಅಮ್ಮಗ್ ಒಂದೇ ಮಗ ಇರೋದು. ಅವ್ ಅಮ್ಮಗನು ಕೂಡ ಇಡೀ ಊರಿಗೆ ನಂಬರ್ 1 ಬ್ರಿಲಿಯಂಟ್ ರ್ಯಾಂಕ್ ಸ್ಟೂಡೆಂಟ್, ಕುಡಿಯೋದ್ ಕಲ್ತ್ಕೊಂಡು 6-5 ತಿಂಗಳಿಗೆ ಆ ಮಗನು ಕೂಡ ಸತ್ತೋಗಿದೆ. ಅವನು ಕೂಡ ರೋಡ್ ಆಕ್ಸಿಡೆಂಟ್ ಅಲ್ಲಿ ಆ ಮಗ ಸತ್ತೋಗಿರ್ತಕ್ಕಂಥದ್ದು. ಯಾಕಂದ್ರೆ ವಿಪರೀತ ಕುಡ್ತ, 2-3 ತಿಂಗಳಲ್ಲಿ ವಿಪರೀತ ಕುಡ್ತ ಜಾಸ್ತಿ ಆಯ್ತು. ನಮ್ಮಪ್ಪ ಸತ್ತೋಗ್ಬಿಟ್ನಲ್ಲ ಹಿಂಗೆ ಕಿರ್ಕೊಡ್ಕೆ ಅಂತ ಹೇಳಿ. ಇನ್ನ ನನಗಿರೋ ಮಾಹಿತಿ ಪ್ರಕಾರ ಅವರೇ ಬಂದು ಹೇಳಿದ್ರೆ 40ರಿಂದ 50 ಜನ ವಿವಿಧ ಗ್ರಾಮಗಳಿಂದ ಈಗ ಅವ್ರ ಅಪ್ಪ ಅಮ್ಮನ್ ಬಿಟ್ಟು ವಯಸ್ಸಾದವ್ರನ್ನ, ಚಿಕ್ಕ ಮಕ್ಳುಗಳನ್ನ ಬಿಟ್ಟು ಒಪ್ಸ್ಕೊಂಡ್ ಆಗಿದ್ದಾರೆ. ಇವನ್ನ ಕಿರ್ಕೊಳ ತಾಳ್ಲಾರ್ದಲೆ ಬಂದಿದ್ದಾರೆ. ಈಗ ಕೆಲವರು ವಿಡಿಯೋ ನೋಡಿದ್ಮೇಲೆ ಬೆಂಗಳೂರು ಮೈಸೂರಿನೆಲ್ಲ ಕೆಲವರು ಬಂದಿದ್ದಾರೆ, ಒಪ್ಸ್ಕೊಂಡ್ ಆಗಿದ್ದಾರೆ. ಇನ್ ಕೆಲವರು ಇವನ್ ದುಡ್ಡನ್ನ ಸಾಲನ ತೀರ್ಸಕ್ಕಾಗ್ದಲೆ ಸೈಟ್ಗಳನ್ನ ಮಾರಿ ಜಮೀನ್ಗಳನ್ನ ಮಾರಿ ನಿರ್ಗತಿಕರಾಗಿದ್ದಾರೆ. ಎಲ್ಲ ಬಂದು ಈಗ ಅಳ್ತಾ ಕೂತಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಘೋರ ಘಟನೆನ ಈ ಮಂಜುನಾಥ್ ಅನ್ನೋರು ಬಡ್ಡಿ ದಂಧೆ ಮಾಡಿಸೋದ್ರ ಮೂಲಕ ಇವತ್ತು ಮಾಡ್ತಿದ್ದಕ್ಕೆ, ಅಲ್ಲಿಗೆ ಕೆಲವರು ಪೊಲೀಸ್ ಸಿಬ್ಬಂದಿಗಳು ಕೂಡ ಅವನಿಗೆ ಬೆಂಬಲ ಇದೆ ಅಂತಕ್ಕಂಥದ್ದನ್ನ ಈಗ ಮಾತನ್ನ ಹೇಳ್ತಾ ಇದಾರೆ ಬಂಧುಗಳೇ. ಒಂದಿಷ್ಟು ದಾಖಲೆಯನ್ನು ಕೂಡ ನಮ್ಮ ಹುಡುಗರನ್ನ ತಂದು ಕೊಟ್ಟಿದ್ದಾರೆ. ನನ್ನ ಹತ್ರ ಏನೇನಿದಾವೆ, ಅವನು BMTC ಸೇರ್ಬೇಕಾದ್ರೆ ಎಷ್ಟು ಆಸ್ತಿ ಇತ್ತು, ಈಗ ಎಷ್ಟಿದೆ, ಅವನು ಯಾವ್ಯಾವ ಕೇಸಲ್ಲಿ 420 ಅವನ ಮೇಲೆ ಕೇಸ್ ದಾಖಲಾಗಿದೆ, ಅವನು ಯಾರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಸಂಪೂರ್ಣ ಒಂದಿಷ್ಟು ಮಾಹಿತಿನ ನಾವು ಗೌಪ್ಯವಾಗಿ ಕೂಡ ಪಟ್ಟಿ ಮಾಡಿದ್ವಿ. ಮತ್ತೆ ರಾತ್ರಿ ವಿಡಿಯೋ ಕೇಸೆಲ್ಲ ಆಗಿ ವಿಡಿಯೋ ಮಾಡಿದ್ಮೇಲೆ ರಾತ್ರಿ ಒಂದು 100 ಜನ ನನ್ನ ಹತ್ರ ಬಂದಿದ್ರು ವಿಡಿಯೋನ ನೋಡಿ. ಅದನ್ನು ಕೂಡ ವಿತ್ ವಿಡಿಯೋ ಅವ್ರ ಹತ್ರ ಅವ್ರಿಗೆ ಏನೇನು ಇದೆ ವಿತ್ ವಿಡಿಯೋನ ನಾವು ಪಟ್ಟಿ ಮಾಡ್ಕೊಂಡು ಅವ್ರನ್ನ ಸಪ್ರೇಟ್ ಆಗಿ ಈಗ ಅದನ್ನ ನೋಟ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದೀವಿ. ಇಷ್ಟು ದೊಡ್ಡ ಪ್ರಕರಣ ನಡೆದಿದೆ. ಇದು ಹೆಂಗಿದೆಯಪ್ಪ ಅಂದ್ರೆ ಅವನ ಹತ್ರ ದಾಖಲೆಗಳಿದ್ದಾವೆ. ಏನ್ ದಾಖಲೆ? ಇವ್ರು ಕೊಟ್ಟಿರ್ತಕ್ಕಂಥದ್ದೇ ಚಕ್ಕೆ ದಾಖಲೆ. ಇವ್ರ ಹತ್ರ ಮನುಷ್ಯತ್ವ ಇದೆ. ಈಗ ಅವ್ರನ್ನ ಬದುಕಬೇಕಷ್ಟೇ. ಇವರು ಎಲ್ಲರೂ ಕೂಡ ಈಗ ಈ ಒಂದು ಇದಕ್ಕೆ ಸಿಗಾಕಿ ಬಿಟ್ಟಿದ್ದಾರೆ. ಅದಕ್ಕೆ ನಾವುಗಳು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಈಗ ದಾಖಲೆಗಳು. ಈ ಪತ್ರಿಕಾಗೋಷ್ಠಿಯಲ್ಲಿ ಸುನಂದಾ, ಶಿವಮ್ಮ, ಅಭಿಷೇಕ್, ನಂಜುಂಡೇಗೌಡ, ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ, ಜಾನಪದ, ಸಾಹಿತ್ಯ, ಕ್ರೀಡೆಗಳಲ್ಲಿ ವಿಶೇಷವಾದ ಆಸಕ್ತಿಯನ್ನು ಮೂಡಿಸುವಂತಹ ಕಾರ್ಯಗಳನ್ನು ಹಿಂದಿನಿಂದಲೂ ಆಳ್ವಾಸ್ ಸಂಸ್ಥೆ ಮಾಡಿಕೊಂಡು ಬರ್ತಿದೆ ಅಂತ ಸಂಸ್ಥೆಯ ಮೋಹನ್ ಆಳ್ವಾ ತಿಳಿಸಿದ್ದಾರೆ. ಪಟ್ಟಣದ ಲಯನ್ಸ್ ಸೇವಾ ಮಂದಿರದಲ್ಲಿ ಬುಧವಾರ ಆಳ್ವಾಸ್ ವಿರಾಸತ್ ಕಾರ್ಯಕ್ರಮದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 30 ವರ್ಷಗಳಿಂದ ನಮ್ಮ ಆಳ್ವಾಸ್ ಸಂಸ್ಥೆ ಶಿಕ್ಷಣದ ಜೊತೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ನಾಡು, ನುಡಿ, ಸಂಸ್ಕೃತಿ, ಜಾನಪದ, ಸಾಹಿತ್ಯ, ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡುವ ಮುಖಾಂತರ ಸಮಾಜದ ಒಬ್ಬ ಸದ್ಪ್ರಜೆಯಾಗಿ ಮಾಡುವ ಕಾರ್ಯವನ್ನು ಮಾಡುತ್ತಾ ಬರ್ತಿದ್ದು, ಸಂಸ್ಥೆಯ ವತಿಯಿಂದ ನಾಡಿನ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಆಳ್ವಾಸ್ ವಿರಾಸತ್ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಿದ್ದು, ಇದೀಗ ಸಕಲೇಶಪುರದಲ್ಲಿ ಫೆಬ್ರವರಿ 7ರಂದು ಪಟ್ಟಣದ APMC ಆವರಣದಲ್ಲಿ ನಮ್ಮ ಶಾಲೆಯ ಸುಮಾರು 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಮತ್ತು ಜಾನಪದ ಶೈಲಿಯನ್ನು ಒಳಗೊಂಡ ನೃತ್ಯವನ್ನು ಮಾಡಲಿದ್ದು, ಇದಕ್ಕೆ ಸಹಕರಿಸಬೇಕು ಅಂತ ಮನವಿ ಮಾಡಿದರು. ಮನಸ್ಸು ಇಟ್ಕೊಂಡು ನಾವು ಹಿಂದೆಲ್ಲ ಕಾರ್ಯಕ್ರಮ ಕೊಟ್ಟ ಜಾಗಗಳೇ ಇಲ್ಲಿ ಆಲೋಚನೆ ಮಾಡಿಕೊಂಡು ನಾವು ಬರ್ತೇವೆ. ಒಮ್ಮೆ ಬಂದ ಮೇಲೆ ಸುಮಾರು 8ರಿಂದ 10 ದಿವಸದ ಕಾಲ ನಾವು ಇಲ್ಲೇ ಇರ್ತೇವೆ. ಒಮ್ಮೆ ಬಂದು ಇಲ್ಲಿ ಊಟ ಇರ್ತೇವೆ. ಒಮ್ಮೆ ಈ ಜಿಲ್ಲೆಯಿಂದ ಹೋಗಿ ಒಂದು 2-3 ದಿನ, 1 ವಾರ ರೆಸ್ಟ್ ಮಾಡಿಕೊಂಡು ಇನ್ನೊಂದು ಜಿಲ್ಲೆಗೆ ಹೋಗ್ತೇವೆ. ಇದು ಎಲ್ಲವೂ ಕೂಡ ನಮಗೆ ಫೆಬ್ರವರಿ ಮಾರ್ಚ್ನೊಳಗೆ ಮುಗ್ದಾಗಬೇಕು. ಮತ್ತೆ ನಮಗೆ ಎಕ್ಸಾಮ್ಸ್ಗಳೆಲ್ಲ ಸ್ಟಾರ್ಟ್ ಆದರೆ ಮಕ್ಕಳಿಗೆ ಮತ್ತೆ ಬರಲಿಕ್ಕೆ ಆಗೋದಿಲ್ಲ. ಬಹಳ ಬೇಡಿಕೆಗಳು ಇಡೀ ರಾಜ್ಯದಾದ್ಯಂತ ನಮಗೆ ಬಹಳ ಬೇಡಿಕೆಗಳು. ಈ ಒಮ್ಮೆ ಉತ್ತರ ಕರ್ನಾಟಕಕ್ಕೆ, ಈ ಹೈದರಾಬಾದ್ ಕರ್ನಾಟಕಕ್ಕೆಲ್ಲ ಹೋದರೆ ನಮಗೆ ಇಡೀ ತಿಂಗಳೇ ನಮ್ಮದು ಸಂಪೂರ್ಣ ಅಲ್ಲಿಗೆ ಸೀಮಿತಗೊಳಿಸಬೇಕಾಗ್ತದೆ. ಯಾಕೆಂದರೆ ಹೋಗೋದು ಬರೋದು. ಇಲ್ಲಿ ಕೂಡ ಈ ವರ್ಷ ಬಂದಾಗ ಈ ಸಕಲೇಶಪುರ ಆಗಿ ನಾವು ಮುಖ್ಯವಾಗಿ ಬಂದು ನಿಲ್ಲುವುದು, ತಂಗುವುದು ನಾವು ಹಾಸನದಲ್ಲಿ ಬಂದು. ಮಾಜಿ ಶಾಸಕ HM ವಿಶ್ವನಾಥ್ ಮಾತನಾಡಿ, ಶಿಸ್ತು ಮತ್ತು ಸಮಯ ಪ್ರಜ್ಞೆಯನ್ನು ಯಾರು ಪಾಲಿಸುವುದಿಲ್ಲವೋ ಅವರು ಎಂದೂ ಏನೂ ಸಾಧನೆಯನ್ನು ಮಾಡೋಕೆ ಸಾಧ್ಯವಿಲ್ಲ. ಆದರೆ ಆ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಮೋಹನ್ ಆಳ್ವಾ ಇವರಿಗೆ ಇರೋದ್ರಿಂದಲೇ 22,000 ವಿದ್ಯಾರ್ಥಿಗಳನ್ನೊಳಗೊಂಡ ದೊಡ್ಡ ಸಂಸ್ಥೆಯನ್ನು ಮಾಡೋಕ್ಕೆ ಸಾಧ್ಯವಾಯಿತು. ಅಂದರೆ ನೀವು ನಮಗೆಲ್ಲ ಆದರ್ಶ ಎಂದ ಅವರು ನಮ್ಮ ಸಹಕಾರ ವಿರಾಸತ್ ಕಾರ್ಯಕ್ರಮಕ್ಕೆ ಇದೆ ಅಂತ ತಿಳಿಸಿದರು. ವೇಗ ಮತ್ತು ಸಮಯ ಈ ಎರಡು ಯಾರಿಗೆ ಇಲ್ಲ ಅವರ ಜೀವನದಲ್ಲಿ ಸಂಸ್ಥೆನೂ ಉದ್ಧಾರ, ನಾವು ಉದ್ಧಾರ. ಮತ್ತೆ ಶಿಸ್ತು ನೋಡಿ, ನಾನು ಪ್ರತಿ ಕ್ಷಣ ನನಗೆ ಫೋನ್
ಸ್ಲೋ ಆಗಿ ಯಾಕೆಂದರೆ ಮನೆಯವರಿಗೆಲ್ಲ ಆಘಾತ ಏನಾದ್ರು ಆಗಿಬಿಟ್ರೆ ಅಂತ. ಆದರೆ ಆಳ್ವವರು ನನಗೆ ಕೂತಾಗಿ ಹೇಳಿದರು, ವಿಶ್ವನಾಥರೇ, ನಮ್ಮ ಸಮಯ ಸರಿ ಹೋಗಲಿ ಅಂತ ನಾನು ಸ್ವಲ್ಪ ನಿಧಾನ ಹೋಗು ಅಂತ ಹೇಳಿದೆ. ರೋಡು ಹಾಗೆ ಇತ್ತು, ಆದರೆ ನಿಧಾನ ಡ್ರೈವರಿಗೆ ನಾನು ಹೇಳಿದ್ದೆ ಅಂತ. ಇಲ್ಲಿದ್ರೆ ಇನ್ನೂ ಸ್ವಲ್ಪ ಮೊದಲು ಬರ್ತಿದ್ದೆ. ಅಂದಮೇಲೆ ಆಡುವ ವೇಗ ಮತ್ತು ಶಿಸ್ತು ನನಗೆ ಇವತ್ತು ಪಾಠ ಆಯಿತು. ಎಲ್ಲಿ ನಾನು ಎಡವಟ್ಟು ಮಾಡ್ಕೊಂಡೆ ಅನ್ನೋದನ್ನ ಬೆಳಿಗ್ಗೆ ಎಡವಟ್ಟಲ್ಲಿ ನೋಡ್ಕೊಂಡೆ. ಆಳ್ವ ಅವರು ನಮ್ಮ ಹಾಗೇನೆ ಇರ್ತಕ್ಕಂಥ ವ್ಯಕ್ತಿ ಆದರೂ ಮೂಡುಬಿದ್ರೆ ಪಕ್ಕದಲ್ಲಿರೋ ಹಳ್ಳಿಯವರು ನನಗೆ ಕೇಳಿದ್ರು, ಅವ್ರ ಜಮೀನು ಜಾಸ್ತಿ ಏನಿಲ್ಲ, 1,000 ಎಕರೆಗೂ ಹೆಚ್ಚು ಜಾಗ ಇದ್ದು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಸಮಯ ಪ್ರಜ್ಞೆ ಇದ್ರೆ ಎಲ್ಲವನ್ನ ಸಾಧಿಸೋಕೆ ಸಾಧ್ಯ. ಅದಕ್ಕೆ ಮೋಹನ್ ಆಳ್ವ ಅವರೇ ಸಾಕ್ಷಿ. ಮಕ್ಕಳ ಪ್ರತಿಭೆಯನ್ನ ಕರಾವಳಿ ಭಾಗದಿಂದ ನಮ್ಮ ಭಾಗಕ್ಕೆ ಬಂದು ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ಅವರು ನಡೆಸಿಕೊಡುವ ಕಾರ್ಯಕ್ರಮಕ್ಕೆ ನಮ್ಮಿಂದ ಎಲ್ಲಾ ರೀತಿಯ ಸಹಕಾರವಿದೆ ಅಂತ ತಿಳಿಸಿದರು. ಸಮಯ ಪಾಲನೆ ಇದ್ದರೆ ಹೇಗೆ ಬೇಕಾದರೂ ಮುಂದೆ ಬರಬಹುದು. ಅದಕ್ಕೆ ಮಾನ್ಯ ಮೋಹನ್ ಆಳ್ವರೇ ಪ್ರಮುಖ ಕಾರಣ. ನೋಡಿ, ಅವರ ಸರಳತೆ, ಸೌಜನ್ಯವನ್ನೆಲ್ಲ ನೋಡಿದರೆ ನಮಗೆ ಅವ್ರ ಮುಂದೆ ನಾವೆಲ್ಲ ಶೂನ್ಯ ಅಂತ ಕಾಣ್ತೀವಿ. ಅವರ ಮುಂದೆ ನಾವೆಲ್ಲ ಅಮೀಪ ಅನ್ನಿಸ್ತಾ ಇದ್ದೀವಿ. ಅಂಥವರು ಮಕ್ಕಳ ಪ್ರತಿಭೆಯನ್ನು ಎಲ್ಲ ತಾಲೂಕು, ಎಲ್ಲ ಜಿಲ್ಲೆಗಳಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಅದರ ಮೂಲಕ ನಮ್ಮನ್ನೆಲ್ಲ ಅವರ ಜೊತೆ ಕೊಂಡು. ಇದೇ ಸಂದರ್ಭದಲ್ಲಿ ಆಳ್ವಾಸ್ ವಿರಾಸತ್ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷ ಸಂಜಿತ್ ಶೆಟ್ಟಿ, ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್, ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಸುಪ್ರೀತ್ ಯಜಮಾನ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಚಂಚಲಾ ಕುಮಾರಸ್ವಾಮಿ, ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಧರ್ಮರಾಜ್, ರಂಗಕರ್ಮಿ ಪ್ರಸಾದ್ ರಕ್ಷಿದಿ, ಚನ್ನವೇಣಿ ಎಂ ಶೆಟ್ಟಿ, ಪುರಸಭೆ ಮಾಜಿ ಅಧ್ಯಕ್ಷ ಸದಾಶಿವ ಭಂಡಾರಿ, ಎಡೇಹಳ್ಳಿ ಆರ್ ಮಂಜುನಾಥ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಜಾಯ್ಬಿ ಮಂಜು, ವಿರಾಸತ್ ಕಾರ್ಯಕ್ರಮದ ಕಾರ್ಯದರ್ಶಿ ರವಿಕುಮಾರ್, ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಕೃಷ್ಣಪ್ಪ ಪೂಜಾರಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ತಮ್ಮಣ್ಣ ಶೆಟ್ಟಿ, ಸಿಪಿ ಪ್ರಸನ್ನಕುಮಾರ್ ಇತರರು ಹಾಜರಿದ್ದರು. ಬೋರ್ಡ್ ಅಧಿಕಾರಿಯಾದ ಜರೀನಾ ಬೇಗಂರವರ ಬಗ್ಗೆ ಅನುಮಾನ ಇರೋದ್ರಿಂದ ಜಿಲ್ಲೆಯ ವಾಕ್ಸ್ ಬೋರ್ಡ್ನಲ್ಲಿ ಇಲ್ಲಿಯವರೆಗೂ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಹಾಸನದಲ್ಲಿ ವಾಕ್ಫ್ ಬೋರ್ಡ್ ಅಧ್ಯಕ್ಷ ಬಿಎಚ್ ಸುಲೈಮಾನ್ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಹಾಸನ ಜಿಲ್ಲೆಯ ವಾಕ್ಫ್ ಬೋರ್ಡ್ನಲ್ಲಿ 21 ಜನರ ಸಲಹೆ ಸಮಿತಿ ಇದ್ರೂ ಸಹ ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಎನ್ನುವಂತೆ ವಾಕ್ಫ್ ಬೋರ್ಡಿನ ಅಧ್ಯಕ್ಷರು ಮತ್ತು ಜಿಲ್ಲಾ ವಾಕ್ಫ್ ಬೋರ್ಡ್ ಅಧಿಕಾರಿಯಾದ ಶ್ರೀಮತಿ ಜರೀನಾ ಬೇಗಂರವರು ಸೇರಿಕೊಂಡು ಜಿಲ್ಲಾ ವಾಕ್ಫ್ ಬೋರ್ಡ್ನಲ್ಲಿ ನಡೆಯುತ್ತಿರುವಂತಹ ಯಾವುದೇ ವಿಚಾರಗಳನ್ನು ಸಲಹಾ ಸಮಿತಿಗಳಿಗೆ ತಿಳಿಸದೆ ತಮಗೆ ಇಷ್ಟ ಬಂದಂತೆ ನಡೆದುಕೊಳ್ಳುತ್ತಿದ್ದು, ಇದರಿಂದ ಸಲಹಾ ಸಮಿತಿಯ ನಿರ್ದೇಶಕರುಗಳಿಗೆ, ಉಪಾಧ್ಯಕ್ಷರುಗಳಿಗೆ ಬಹಳಷ್ಟು ಅವಮಾನವನ್ನು ಮಾಡಿರ್ತಾರೆ ಅಂತ ದೂರಿದರು. ನಾನು ಜಿಲ್ಲಾ ವಕ್ಫ್ ಬೋರ್ಡ್ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಜಿಲ್ಲಾ ವಕ್ಫ್ ಬೋರ್ಡ್ ಸಲಹಾ ಸಮಿತಿಯಲ್ಲಿ ನಾವು 21 ಜನ ಮೆಂಬರ್ಸ್ ಇದ್ದೀವಿ. ಅದರಲ್ಲಿ ಒಬ್ಬರು ಅಧ್ಯಕ್ಷರಿದ್ದಾರೆ, ಸೈಯದ್ ಸಿಕಂದರ್ ಅಂತ. ಈ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಆಗ್ಬಿಟ್ಟಿದೆ ನಮ್ಮದು ಪರಿಸ್ಥಿತಿ. ಬಹಳಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಆ ವಿಚಾರವಾಗಿ ನಾವು ಇವತ್ತು ಪ್ರೆಸ್ ಮೀಟ್ ಮಾಡೋಣ ಅಂತ ಎಲ್ಲರೂ ಬಂದಿದ್ದೇವೆ. ನಾವು ಪ್ರತಿ ತಿಂಗಳು ಸಲಹಾ ಸಮಿತಿಯ ಮೀಟಿಂಗನ್ನು ಕರಿಬೇಕಾಗಿತ್ತು. ಆದರೆ ನಮಗೆ 6 ತಿಂಗಳು 3 ತಿಂಗಳಾದರೂ ಕರೆದಿಲ್ಲ. ಇದುವರೆಗೂ 4 ಮೀಟಿಂಗನ್ನು ಮಾಡಿದೆ. ಇಲ್ಲಿವರೆಗೆ 26 ತಿಂಗಳಲ್ಲಿ 4 ಮೀಟಿಂಗ್ ಮಾಡಿದೆ. ನಂತರದ ದಿನಗಳಲ್ಲಿ ನಮಗೆ ಏನು ವಕ್ಫ್ ಬೋರ್ಡ್ ನಡೀತಾ ಇದೆ, ರಾಜ್ಯದಿಂದ ಏನು ಮಾಹಿತಿ ಬರ್ತದೆ ಅನ್ನೋದ್ರ ಬಗ್ಗೆ ನಮಗೆ ಯಾವುದೂ ಮಾಹಿತಿಗಳಿಲ್ಲ. ನಮಗೆ ಯಾವುದನ್ನು ತಿಳಿಸ್ತೇನೆ. ಅಧ್ಯಕ್ಷರು ಮತ್ತೆ ಏನು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾರೆ ವಕ್ಫ್ ಬೋರ್ಡಿನ, ಅವರು ಮಾತ್ರ ಅವರಿಬ್ಬರಿಗೆ ಗೊತ್ತಿರೋದು ವಿಚಾರಗಳು. ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಮೀಟಿಂಗ್ನಲ್ಲೂ ಕೂಡ ಯಾವುದನ್ನು ಅವರು ರಿವ್ಯೂ ಮಾಡೋದಿಲ್ಲ. ಇಂಥದ್ದು ಬರ್ತಾ ಇದೆ, ಹೀಗಾಗ್ತಾ ಇದೆ, ಇಂಥ ವಿಚಾರಗಳು ನಾವು ಮಾಡಬೇಕು ಅಂತ 26 ತಿಂಗಳಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ಇದು ನಮಗೆ ಬಹಳ ಒಂದು ಖೇದವಾದಂಥ ವಿಚಾರ. ಒಂದು. ಎರಡನೇದಾಗಿ, ಈಗ ಮೊನ್ನೆ 25ನೇ ತಾರೀಕು 22-23ರಲ್ಲಿ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ರಾಜ್ಯದಿಂದ 8 ಡೆತ್ ಸೀಸರ್ಗಳು ಕೊಟ್ಟಿದ್ರು ಹಾಸನ ಜಿಲ್ಲಾ ವಕ್ಫ್ ಬೋರ್ಡ್ಗೆ. ಅದ್ರಲ್ಲಿ ಏನು ಮಾಡಿದ್ದಾರೆ, ಜನಸಂಖ್ಯೆ ಇಲ್ದಿರೋ ಕಡೆಗೆ ಇವರು ಡೆತ್ ಸೀಸರ್ಗಳನ್ನ ಹಂಚಿದ್ದಾರೆ. ಮೇನು ಜನಸಂಖ್ಯೆ ಇರ್ತಕ್ಕಂಥ ತಾಲೂಕು ಇರ್ತಕ್ಕಂಥ ಮುಖ್ಯ ಏನು ಮಸೀದಿಗಳಿದ್ದಾವೆ ಅಲ್ಲಿ ಕೊಡ್ಬೇಕಾಗಿತ್ತು ಅವರು.
ಅವ್ರಿಗೆ ಇಷ್ಟ ಬಂದಂಗೆ ಮಾಡಿದರೆ, ಇದು ನಮಗೆ ಸಲಹಾ ಸಮಿತಿಯಲ್ಲಿ ಹೇಳಿಲ್ಲ, ಆ ವಿಚಾರಗಳು ಬಂದಿರೋದನ್ನು ಅವರು ನಮಗೆ ಅದು ಗಮನಕ್ಕೆ ತಂದಿಲ್ಲ. ಆ ಕೊಡುವ ದಿವಸ ಮಾತ್ರ ನಮಗೆ ಗೊತ್ತಾಯಿತು. ಅವತ್ತು 25ರ ಸಂಜೆ 7 ಗಂಟೆ ಮೇಲೆ ಎಲ್ಲ ಕರೆಸಿ ಅವರು ಬಟವಾಡಿ ಮಾಡಿದ್ದಾರೆ. ಇದು ನಮಗೆ ಬಹಳ ಒಂದು ಬೇಸರ ತಕ್ಕಂಥ ವಿಚಾರ. ಇದನ್ನು ಕೇಳಿದ್ರೆ, ಇಲ್ಲ ಅಲ್ಲಿ ಒಬ್ಬರು ರಾಜ್ಯದಿಂದ ಬಂದಿದ್ದ, ನಾವು ಕೊಟ್ಟಿದ್ದೀವಿ ಡಿಸ್ಟ್ರಿಕ್ಟ್ ಅಂತ ಹೇಳ್ತಾ ಉಡಾಫೆ ಉತ್ತರವನ್ನು ಕೊಡ್ತಾರೆ. ಅದೇ ರೀತಿ ಈಗ ಮೊನ್ನೆ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ಈ ಕೆಲಸವನ್ನ ಮಾಡಿದ್ದಾರೆ. ದಿನಾಂಕ 25 ಬಟವಾಡಿಯನ್ನ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸುಬೀರ್ ಅಹ್ಮದ್, ಅನ್ಸರ್ ಪಾಷಾ, ಸಬ್ಬಿ, ಅಬ್ದುಲ್ ರಫೀಕ್ ಇತರರು ಪಾಲ್ಗೊಂಡಿದ್ದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಕಾರ್ಯದರ್ಶಿಯನ್ನಾಗಿ ನನ್ನನ್ನು ನೇಮಕ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಪಕ್ಷದ ಹಾಗೂ ರಾಜ್ಯ ಸಮಿತಿ ಮಾರ್ಗದರ್ಶನದಲ್ಲಿ ಪಕ್ಷದ ಸಂಘಟನೆ ಮತ್ತು ಬಲವರ್ಧನೆಗೆ ಶ್ರಮಿಸುವುದಾಗಿ ಆಯ್ಕೆಗೊಂಡ ಎಂಎಚ್ ಕುಮಾರ್ ಶೆಟ್ಟಿ ಹಾಸನದಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅನುಮೋದನೆ ಮೇರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ ಅಂತ ರಾಜ್ಯ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷ ಎಸ್ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಅಂತ ಹೇಳಿದರು. ನಾನು ಮಲಗಿವಾಳ್ ಗ್ರಾಮದಲ್ಲಿ ಜನಿಸಿದ್ದು, ನಾನು 2 ಬಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ 3ನೇ ಬಾರಿಗೆ ಆಯ್ಕೆಗೊಂಡು ಹಾಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾನು ಗ್ರಾಮೀಣ ಭಾಗದಿಂದ ಬಂದಿದ್ದು, ಕಾಂಗ್ರೆಸ್ ಪಕ್ಷವು ಡಿಕೆ ಶಿವಕುಮಾರ್ ರವರು ನನ್ನನ್ನು ಗುರುತಿಸಿ ಅನುಮೋದಿಸಿ ರಾಜ್ಯ ಕಾರ್ಯದರ್ಶಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಮಧು ಬಂಗಾರಪ್ಪ ಅವರಿಂದ ಆದೇಶ ಪತ್ರವನ್ನು ನೀಡಿದ್ದಾರೆ ಅಂತ ಈ ವೇಳೆ ಹೇಳಿದರು. ಮಲ್ಲಿಗಾಳ ಗ್ರಾಮದ ಗ್ರಾಮೀಣದಲ್ಲಿ ನಾನು ಜನಿಸಿದ್ದು, ನಾನು 2 ಬಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ, ಪುನಃ 3ನೇ ಬಾರಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ, ಹಾಲಿ ಸದಸ್ಯನಾಗಿ ಕೆಲಸನ ನಿರ್ವಹಿಸ್ತಾ ಇದ್ದೇನೆ. ಗ್ರಾಮೀಣ ಭಾಗದಿಂದ ಬಂದಂತಹ ನನ್ನನ್ನು ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ರಾಜ್ಯದ ನಮ್ಮ ಏನು ಈಗಿನ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನನ್ನ ಗುರುತಿಸಿ ಅನುಮೋದಿಸಿ ನಮ್ಮ ರಾಜ್ಯಾಧ್ಯಕ್ಷರಾದ ಮಧು ಬಂಗಾರಪ್ಪ ಇಂದ ಆದೇಶ ಪತ್ರವನ್ನು ರಾಜ್ಯ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ. ನಮ್ಮ ಪಕ್ಷ ನಮ್ಮ ಕಾರ್ಯಕರ್ತರನ್ನ ಗುರುತಿಸಿ ಈ ಹುದ್ದೆನ ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ಪಕ್ಷ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಈ ಹುದ್ದೆಯನ್ನು ಕೊಡಿಸಲಿಕ್ಕೆ ಸಹಕರಿಸಿದಂಥ ನನ್ನೆಲ್ಲ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶರ್ಮಾ, ನೇಕಾರರ ಸಂಘದ ಅಧ್ಯಕ್ಷ ಎವಿ ಶಂಕರಶೆಟ್ಟಿ, ಶೇಷಪ್ಪಾಚಾರ್ ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಪರಪ್ಪಸ್ವಾಮಿಯವರ ಭ್ರಷ್ಟಾಚಾರದ ಬಗ್ಗೆ ಸದನದಲ್ಲೇ ಚರ್ಚೆಯಾದರೂ ಈವರೆಗೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಡಳಿತ ವಿಫಲರಾಗಿದ್ದಾರೆ ಅಂತ ಹಾಸನದಲ್ಲಿ ದಲಿತ ಹಾಗೂ ಸಾಮಾಜಿಕ ಹೋರಾಟಗಾರ ಎನ್ಜೆ ದಿನೇಶ್ ಒತ್ತಾಯಿಸಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿಯಾಗಿರುವ ಪರಪ್ಪಸ್ವಾಮಿಯವರ ಭ್ರಷ್ಟಾಚಾರದ ಬಗ್ಗೆ ಕಳೆದ ವಿಧಾನಸಭೆಯಲ್ಲಿ ಶಾಸಕರಾದ ಸಿಮೆಂಟ್ ಮಂಜು ಹಾಗೂ ಹುಲ್ಲಹಳ್ಳಿ ಸುರೇಶ್ ಸದನದಲ್ಲಿ ಚರ್ಚೆ ಮಾಡಿ ಇವರ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಿ ಇವರ ವಿರುದ್ಧ ಸೂಕ್ತವಾದ ತನಿಖೆ ನಡೆಸಿ ಕ್ರಮ ಕೈಗೊಳ್ಳೋಕೆ ಚರ್ಚೆ ನಡೆಸಿದ್ರು. ಅವರ ವಿರುದ್ಧ ಕ್ರಮ ಜರುಗಿಸೋದೇ ಇರೋದು ಖಂಡನೀಯ ಅಂತ ಎಚ್ಚರಿಸಿದ್ರು. ಕೆಲವು ಅಧಿಕಾರಿಗಳು 5 ವರ್ಷದಿಂದ 10 ವರ್ಷ ಆದ್ರೂ ಸಹ ಇಲ್ಲೇ ಇದ್ದಾರೆ. ಅವ್ರು ಮಾಡದೇ ಇರೋ ಭ್ರಷ್ಟಾಚಾರ ಒಂದಲ್ಲ ಎರಡಲ್ಲ. ಪಾಪ ಜಿಲ್ಲಾಧಿಕಾರಿಗಳು ಗಮನಕ್ಕಿದ್ರೂ ಸಹ ಅವರು ಏನು ಮಾಡದ ಸ್ಥಿತಿಲಿದ್ದಾರೋ ಅಥವಾ ಈ ರಾಜಕೀಯ ಒತ್ತಡಕ್ಕೆ ಮಣಿದು ಸುಮ್ಮನಿದ್ದಾರೋ ಗೊತ್ತಿಲ್ಲ. ಪಾಪ ಇವರು ಒಳ್ಳೆ ಪ್ರಾಮಾಣಿಕ ಜಿಲ್ಲಾಧಿಕಾರಿ, ಹಾಸನದಲ್ಲಿರೋಂಥ ಜಿಲ್ಲಾಧಿಕಾರಿ. ಇದುವರೆಗೂ ನಾವು ಈ ಥರ ಜಿಲ್ಲಾಧಿಕಾರಿ ನೋಡಿರಲಿಲ್ಲ. ಇಂಥ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದು ಅವರು ಶಿಸ್ತು ಕ್ರಮ ತಗೋತಿಲ್ಲ ಅಂದರೆ ನಮಗೆ ಯಾಕೋ ಸ್ವಲ್ಪ ಇದು ಬೇಸರ ಥರ ಅಂತ ಸಂಗಾತಿ. ಆಮೇಲೆ ಈ ಪರಪ್ಪಸ್ವಾಮಿಯವ್ರ ವಿಚಾರ ನೋಡಿ, ಅವರು ರಿಲೀವ್ ಮಾಡಿಲ್ಲ. ನಾನು ಮತ್ತೆ ಇವತ್ತು ಬೆಳಿಗ್ಗೆ ಸಚಿವ್ರಿಗೆ ಫೋನ್ ಮಾಡಿದರೆ ಏನ್ರಿ ನಿಮ್ಮದು ಒಬ್ರದ್ದೇ ಏನ್ರಿ ಅಂತ ಉಡಾಫೆ ಉತ್ತರ ಕೊಟ್ಟರು. ಹಾಗಾಗಿ ನಾನು ಇದು ಪ್ರೆಸ್ ಮೀಟ್ ಮಾಡ್ತಿರೋದು, ಈ ಭ್ರಷ್ಟ ಅಧಿಕಾರಿನ ಈ ತಕ್ಷಣವೇ ಇವ್ರನ್ನ ಕೂಡಲೇ ಸೂಕ್ತ ಕ್ರಮ ತಗೊಂಡು, ಶಿಸ್ತು ಕ್ರಮ ತಗೊಂಡು ಇವ್ರನ್ನ ಸಸ್ಪೆಂಡ್ ಮಾಡಬೇಕು, ವರ್ಗಾವಣೆ ಮಾಡೋದಲ್ಲ. ಆನಂತರ ಕೆಲವು ಅಧಿಕಾರಿಗಳನ್ನು ಇಲ್ಲಿ
ನೇಮಿಸ್ಕೊಂಡಿದ್ದಾರೆ. ಹಾಸನ ಇಮ್ಸ್ ಹಾಸ್ಪಿಟ್ಲಲ್ಲಿ ಏನಾಗಿದೆ ಅಂದರೆ ಒಬ್ಬ ರವಿಕುಮಾರ್, BC ರವಿಕುಮಾರ್ ಅನ್ನೋ ಪುಣ್ಯಾತ್ಮ 2 ಸಲ ಅಧಿಕಾರಿ ಪಡೆದವನೇ ಇದು ಏನಾಗಿ ಇದು ಡೀನ್ ಆಗಿ. ಈ ಸುದ್ದಿಗೋಷ್ಠಿಯಲ್ಲಿ ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, KPSS ಜಿಲ್ಲಾಧ್ಯಕ್ಷ KY ಜಗದೀಶ್, ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ವಿಠಲ್, ದಲಿತ ಹೋರಾಟಗಾರ ಚಂದ್ರಣ್ಣ ಹಾಜರಿದ್ದರು. ಆಲೂರು ತಾಲೂಕಿನ ಅಡಿಬೈಲು ಗ್ರಾಮದ ಪುಟ್ಟಯ್ಯ ಎಂಬುವವರು ಕಾಡಾನೆಯ ತುಳಿತದಿಂದ ನಿನ್ನೆ ಸಂಜೆ 5:30ರ ಸಮಯದಲ್ಲಿ ಸಾವನ್ನಪ್ಪಿದ್ದು, ಇಂದು ಸಂಸದ ಶ್ರೇಯಸ್ ಪಟೇಲ್ ಮೃತರ ಮನೆಗೆ ಭೇಟಿಯನ್ನ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿ ವೈಯಕ್ತಿಕವಾಗಿ ಮೃತರ ಕುಟುಂಬಕ್ಕೆ ಸಹಾಯಧನ ನೀಡಿದರು ಹಾಗೂ ಸರ್ಕಾರದಿಂದ ಸಿಗಬೇಕಾದಂತಹ ಸೂಕ್ತ ಪರಿಹಾರ ಹಾಗೂ ಸೌಲಭ್ಯಗಳನ್ನು ದೊರಕಿಸಿಕೊಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರದಿಂದ ನೀಡಲಾಗುವ 15 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಶಾಸಕ ಸಿಮೆಂಟ್ ಮಂಜು ಮೃತರ ಕುಟುಂಬಕ್ಕೆ ಹಸ್ತಾಂತರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್, ತಾವು ಈಗಾಗಲೇ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಜೊತೆಗೆ ಆನೆ ಹಾವಳಿ ಕುರಿತು ಮಾತುಕತೆ ನಡೆಸಿದ್ದೇನೆ. ಅಲ್ಲದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಜೊತೆಗೂ ಈ ಕುರಿತು ಮಾತನಾಡಿದ್ದು, ಶೀಘ್ರದಲ್ಲೇ ಕಾಡಾನೆ ಸಮಸ್ಯೆ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ನಾವು ಕೋಟಿ ಹಣ ಕೊಟ್ಟರೂ ಹೋದ ಜೀವಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯವಿಲ್ಲ. ಮೃತರನ್ನ ಮತ್ತೆ ವಾಪಸ್ ತರೋಕ್ಕಾಗಲ್ಲ. ಭಗವಂತನು ಅವರ ಕುಟುಂಬಕ್ಕೆ ಈ ದುಃಖವನ್ನ ಭರಿಸುವ ಶಕ್ತಿಯನ್ನ ನೀಡಲಿ ಅಂತ ಹೇಳಿದರು. ಅವರಿಗೆ ನಾವು ಎಷ್ಟೇ ಏನೇ ಪರಿಹಾರ ಕೋಟಿ ಕೊಟ್ಟರು ಅವ್ರನ್ನ ಮತ್ತೆ ಆ ಜೀವನ ನಾವು ವಾಪಸ್ ತರೋಕ್ಕಾಗಲ್ಲ. ನಾವು ಜನಪ್ರತಿನಿಧಿಗಳಾಗಿ ಅಧಿಕಾರದಲ್ಲಿ ಆನೆ ದಾಳಿ ತಡೆಗಟ್ಟಲಿಕ್ಕೆ ಮಾಡುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ಮತ್ತು ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು, ರಾಜ್ಯ ಸರ್ಕಾರದಾಗಿರ್ಬೋದು, ನಾವಂತೂ ನಿರಂತರ ಹೋರಾಟ ಮಾಡ್ತಾ ಇದ್ದೀನಿ ಆನೆ ದಾಳಿ ವಿಷಯದಲ್ಲಿ. ಕೇಂದ್ರದ ಸರ್ಕಾರದಲ್ಲಿ 2 ಬಾರಿ ನಾನು ಸಂಸತ್ನಲ್ಲಿ ಮಾತಾಡಿದ್ದೀನಿ. ಸಚಿವರುಗಳು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇನ್ನು ನಮ್ಮ ರಾಜ್ಯ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಸಹ ಕಾರಲ್ಲಿ ಬರ್ತಾ ನಾನು ಮಾತಾಡಿದೆ. ಅವರು ಸಹ ಇದಕ್ಕೊಂದು ರೂಪುರೇಷೆ ರೆಡಿ ಮಾಡಿದ್ದೀವಿ, ಅಸ್ಸಾಂ ಮಾದರಿಯಲ್ಲಿ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಅದನ್ನು ಏನು ಮಾಡ್ಬೋದು ಅಂತ ನೋಡಿಕೊಂಡು ಮಾಡುವಂಥ ಪ್ರಾಮಾಣಿಕ ಕೆಲಸ ಮಾಡ್ತೇವೆ. ಇವತ್ತು ಅವ್ರ ಕುಟುಂಬಕ್ಕೆ ಭಗವಂತ ಅವರು ನಿಲ್ಲುವಂಥ ಶಕ್ತಿ ಕೊಡಲಿ, ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜು, ಮಾಜಿ ಶಾಸಕ HK ಕುಮಾರಸ್ವಾಮಿ, JDS ತಾಲೂಕು ಅಧ್ಯಕ್ಷ KS ಮಂಜೇಗೌಡ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು, ಅರಣ್ಯಾಧಿಕಾರಿಗಳು, ಪ್ರಭಾರ ತಹಶೀಲ್ದಾರ್ ಪೂರ್ಣಿಮಾ ಮುಂತಾದವರು ಹಾಜರಿದ್ದರು. ಬೇಲೂರು ತಾಲೂಕಿನ ಇರಕರವಳ್ಳಿ ಗ್ರಾಮದಲ್ಲಿ ಮನೆ ಆವರಣಕ್ಕೆ ದೈತ್ಯಾಕಾರದ ಕಾಡಾನೆ ಭೀಮಾ ಆಹಾರ ಅರಸಿ ಪ್ರವೇಶಿಸಿದ್ದು, ಕಣದಲ್ಲಿದ್ದ ಕಾಫಿ ಬೀಜಗಳನ್ನು ತಿಂದು ನಷ್ಟ ಮಾಡಿದೆ. ಗ್ರಾಮದ ಶಿವಕುಮಾರ್ ತಮ್ಮ ಮನೆಯ ಮುಂದೆ ಕಾಫಿ ಬೀಜಗಳನ್ನು ರಾಶಿ ಹಾಕಿ ಪ್ಲಾಸ್ಟಿಕ್ ಟಾರ್ಪಲ್ ಮುಚ್ಚಿಟ್ಟಿದ್ರು. ಆದರೆ ಮಧ್ಯರಾತ್ರಿಯಲ್ಲಿ ಆಹಾರ ಹುಡುಕುತ್ತಾ ಮನೆಯ ಆವರಣಕ್ಕೆ ಬಂದ ಭೀಮಾ ಟಾರ್ಪಲ್ ಇಳಿದು ಕಾಫಿ ಬೀಜಗಳನ್ನು ತಿಂದು ಚಿಲ್ಲಾಪಿಲ್ಲಿ ಮಾಡಿದೆ. ಈ ಘಟನೆ ಮನೆಯ CCTVಯಲ್ಲಿ ಸೆರೆಯಾಗಿದ್ದು, ಭೀಮನ ಭಾರೀ ಚಲನವಲನವನ್ನ ನೋಡಿ ಶಿವಕುಮಾರ್ ಕುಟುಂಬ ಆತಂಕಗೊಂಡಿದೆ. ಘಟನೆಯ ನಂತರ ಸ್ಥಳೀಯರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದು, ಸ್ಥಳಕ್ಕೆ ಬಂದು ಕಾಡಾನೆಗಳನ್ನು ನಿಯಂತ್ರಣಕ್ಕೆ ತರಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಕೇರಳದಲ್ಲಿ ಕನ್ನಡಿಗರ ಅಯ್ಯಪ್ಪ ಮಾಲೆಧಾರಿಗಳ ಮೇಲೆ ನಡೆದ ಹಲ್ಲೆ ಮಾಡಿದ್ದಲ್ಲದೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಹಾಗೂ ಕರ್ನಾಟಕದ ಧ್ವಜಕ್ಕೆ ಮಾಡಿದ ಅಪಮಾನವಾಗಿದ್ದು, ಕರ್ನಾಟಕ ಸರ್ಕಾರ ಕ್ರಮ ತೆಗೆದುಕೊಳ್ಳುವಂತೆ ಹಾಸನದಲ್ಲಿ ಅರಕಲಗೂಡು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಸಬಾ ಹೋಬಳಿ ಅಧ್ಯಕ್ಷ ವಿಜಯಕುಮಾರ್ ಮನವಿಯನ್ನು ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರದಂದು ಮಾತನಾಡಿ, ಮೊದಲಿಗೆ ಓರ್ವ ಪತ್ರಕರ್ತರಿಗೆ ಹಾಗೂ ಹಾಸನದ ಜಿಲ್ಲಾ ವರಿಷ್ಠಾಧಿಕಾರಿ ಹೊಳೆನರಸೀಪುರದ DOSP ಮೇಡಮ್, ಅರಕಲಗೂಡು ಸರ್ಕಲ್ ಇನ್ಸ್ಪೆಕ್ಟರ್ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಮತ್ತು ಕ್ಯಾಲಿಕಟ್ ಹತ್ತಿರ ಕರ್ನಾಟಕದ ಅಯ್ಯಪ್ಪ ಮಾಲೆಧಾರಿಗಳ ಮೇಲೆ ಕೇರಳ ರಾಜ್ಯದ ಮಲ್ಲಪ್ಪುರಂ ಜಿಲ್ಲೆಯ ತಿರುರಂಗಡಿ ತಾಲೂಕಿನ ಪಾಣಂಬರ್ ಗ್ರಾಮದಲ್ಲಿ ಇರುವ ಮಾರಿಯಮ್ಮ ಹಲ್ಲ ಅಂಗಡಿಯ ಕೆಲಸದವರಿಂದ ಅಯ್ಯಪ್ಪ ಮಾಲೆಧಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ನಡೆದ ಘಟನೆ ವಿವರ: ನಾವು ಸುಮಾರು 240 kgಯವರಿಗೆ ಹಲ್ವಾವನ್ನು ತೆಗೆದುಕೊಂಡು ಹಣ ಪಾವತಿ ಮಾಡಿರ್ತೇವೆ. ಇದರ ಮಧ್ಯೆ ಹಲ್ವಾ ತೂಕ ಹಾಕುವಾಗ ಗ್ರಾಮ್ಗಳ ವ್ಯತ್ಯಾಸ ಮಾಡಿರ್ತಾರೆ. ಅದನ್ನ ಸ್ವಾಮಿಗಳು ಪ್ರಶ್ನಿಸಿದಾಗ ಅದಕ್ಕೆ ಹಲ್ವಾ ಕಟ್ಟು ಮಾಡುವ ಸೇಲ್ಸ್ ಮ್ಯಾನ್ ಕೆಟ್ಟದಾಗಿ ಮಾತನಾಡಿದ್ದಾನೆ. ಅಲ್ಲೇ ಇದ್ದ ಅಂಗಡಿ ಸಿಬ್ಬಂದಿ ಆ ಸಿಬ್ಬಂದಿಗೆ ಬೈದು ಹಲ್ವಾ ಕೊಡುವಂತೆ ತಿಳಿಸಿರ್ತಾನೆ ಅಂತ ದೂರಿದ್ರು. ಮೊದಲಿಗೆ ನಮ್ಮ ಹಾಸನದ ಓರ್ವ ಮಾಧ್ಯಮ ಮಿತ್ರರಿಗೆ ಹಾಗೂ ನಮಗೆ ಸಹಕಾರ ಮಾಡಿದಂಥ ಹಾಸನದ ಜಿಲ್ಲಾ ವರಿಷ್ಠ ಅಧಿಕಾರಿಗಳು SP ಮೇಡಮ್ ಅವರಿಗೆ ಮತ್ತು ಹೊಳೆನರಸೀಪುರದ DYSP ಮೇಡಮು ಮತ್ತು ನಮ್ಮ ಅರಕಲಗೂಡು ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಒಂದು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಮೊದಲಿಗೆ ತಿಳಿಸ್ತೀನಿ. ನಾವು
ನಮ್ಮ ಕಲಿಮುದ್ದಳ್ಳಿ ಗ್ರಾಮದಿಂದ ದಿನಾಂಕ 16ನೇ ತಾರೀಕು ಅಯ್ಯಪ್ಪ ಮಾಲಾಧಾರಿಗಳಾಗಿ ಹೊರಡ್ತೀವಿ. 18ನೇ ತಾರೀಕು ಬೆಟ್ಟ ಇಳಿದು 19ನೇ ತಾರೀಕು ಕ್ಯಾಲಿಕಟ್ ಹತ್ರ ಇರುವಂತ ಒಂದು ಮಲಂಪುರಂ ಜಿಲ್ಲೆಯ ತಿರರಂಗೋಡಿ ತಾಲೂಕಿನ ಪಾಣಂಬರ್ ಗ್ರಾಮದಲ್ಲಿರುವಂತ ಮಾರಿಯಮ್ಮ ಹಲ್ವಾ ಅಂಗಡಿಗೆ 19ನೇ ತಾರೀಕು ಬೆಳಗಿನ ಜಾವ 4:45ಕ್ಕೆ ಹಲ್ವಾದ ಅಂಗಡಿ ಹತ್ರ ಬರ್ತೀವಿ. ಅಲ್ಲಿ ಬಂದ ಸಂದರ್ಭದಲ್ಲಿ ತುಂಬಾ ನಮ್ಮ ಕರ್ನಾಟಕದ ಗಾಡಿಗಳೇ ಇರ್ತವೆ. ಆ ಸಮಯದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡೋಣ, ಕೊನೆಗೆ ಹಲ್ವಾ ತಗೊಂಡ್ರಾಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಬಟ್ ನಾವು ಒಂದು 8 ವರ್ಷದಿಂದ ಸತತವಾಗಿ 8 ವರ್ಷದಿಂದ ನಾವು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ನಮ್ಮ ಗುರುಸ್ವಾಮಿಗೆ ಪರಿಚಯ ಇದ್ದಂತ ಮಾಲೀಕರು ಕರೆದು ನಾನು ಬೇರೆ ಮೇಲ್ಗಡೆ ಇರುವ ಅಂಗಡಿಯಲ್ಲಿ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೂತಿರಿ ಅಂತ ಹೇಳಿ ನಮ್ಮನ್ನ ಮಾಲಾಧಾರಿಗಳನ್ನ 30 ಜನ ಏನ್ ಮಾಲಾಧಾರಿಗಳು ಇರ್ತೀವಿ 30 ಜನ ಕೂರ್ಸೋಗಿರ್ತಾರೆ. ಇನ್ನ 9 ಜನ ಮಣಿಕಂಠ ಸ್ವಾಮಿಗಳು ಬಸ್ನಲ್ಲಿ ಇರ್ತಾರೆ. ಅವರು ಕೊನೆಗೆ ಒಂದು 5 ನಿಮಿಷ ಆದ್ಮೇಲೆ ಬಂದು ಈ ಅಂಗಡಿ ಬೇಡ, ರಶ್ ಇದೆ, ಕಾಯ್ಸಿದ್ಕೆ ಕ್ಷಮೆ ಕೇಳ್ಬಿಟ್ಟು ಕೆಳಗಡೆ ಅಂಗಡಿ ಕರ್ಕೊಂಡು ಹೋಗಿ ಒಂದು 2 ಹಲ್ವಾಗಳನ್ನ ತೋರಿಸ್ತಾರೆ. ಆಯ್ತು ಸ್ವಾಮಿ ನೀವು ರೈಟ್ ಫಿಕ್ಸ್ ಮಾಡಿ ಅಂತ ಹೇಳ್ತೀವಿ. ಒಂದು ರೈಟ್ ಹೇಳ್ತಾರೆ, ಅದಕ್ಕೆ ನಮ್ಗೆ ಕಂಫರ್ಟಬಲ್ ಆಗುತ್ತೆ, ಓಕೆ ಅಂತ ಕೊಡ್ತೀವಿ. ಈ ಹಲ್ವಾ ಕಟ್ ಮಾಡೋ ಅಂತ ಸಿಬ್ಬಂದಿ ವರ್ಗದವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಒಂದು ತೂಕದಲ್ಲಿ ವೇರಿಯೇಷನ್ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ನಾನು ಕೇಳ್ತೀನಿ ಯಾವ ಊರು ಏನಿತ್ತು ಅಂತ ಕೇಳಿದಾಗ ಹುಡುಗ ನಂದು ಗುಂಡ್ಲುಪೇಟೆ ಅಂತ ಕನ್ನಡದಲ್ಲೇ ಮಾತಾಡ್ತಾನೆ. ಸಿಬ್ಬಂದಿ ವರ್ಗದವ್ರು ಕನ್ನಡದಲ್ಲಿ ಮಾತಾಡ್ತಾರೆ. ನಮಗೆ ಗೊತ್ತಿರುತ್ತೆ ಅವರು ಎಲ್ಲ ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಕನ್ನಡ ಮಾತಾಡೋರು. ನಾವು ಆಗ ಸರಿ ಆಯ್ತಪ್ಪ ಅಂದ್ರೆ ಅದೊಂದು 200 ಗ್ರಾಮ್ ಕರೆಕ್ಟಾಗಿ ಹಾಕಪ್ಪ, ಯಾಕಪ್ಪ ವೇಸ್ಟ್ ಮಾಡ್ತೀರಿ ಅಂತ ಅಂದಾಗ ಅವ್ರಿಗೂ ನಮ್ಗೊಂದು ಸ್ವಲ್ಪ ಮಾತು ನಡೀತೆ. ಪಾಪ ಒಳಗಡೆ ಇದ್ದಂತ ಮುಸ್ಲಿಮ್ಸ್ ಒಬ್ಬ ಸಿಬ್ಬಂದಿ ಇದ್ದಾರೆ. ಆ ಸಿಬ್ಬಂದಿ ಬಂದು ನಮ್ಗೆ ಕೇಳ್ತಾರೆ, ಅಣ್ಣ ಏನ್ ಸಮಸ್ಯೆ ಅಂತ ಹಿಂಗೆ ಮಾಡ್ತಿದ್ದಾರೆ ಅಂದಾಗ ಆ ಸ್ವಾಮಿಗಳು ಏನ್ ಹೇಳ್ತಾರೆ ಕರೆಕ್ಟಾಗಿ ಹಾಕ್ಬಿಡು ಅಂತ ಹೇಳ್ತಾರೆ, ವಾರ್ನಿಂಗ್ ಮಾಡಿ ಹೋಗ್ತಾರೆ. ಬಟ್ ನಾವೆಲ್ಲ ಹಲ್ವಾ 30 ಜನ ಸ್ವಾಮಿಗಳಿಗೂ ಹಲ್ವಾ ತಗೊಟ್ಟು ಕೊನೆಗೆ ನಾನು ತಗೊಂಡು ಬೇಕಾರೆ ನಮ್ಮ ಹರೀಶ್ ಮತ್ತೆ ಜೀವನ್ನು ದಿಲೀಪ್ ಅಂತ ಖರ್ಜೂರ ತಗೊಳ್ತಿರ್ತಾರೆ. ಖರ್ಜೂರ ತಗೊಂಡ್ಬೇಕಾದ್ರೆ ಒಂದು ರೈಟ್ ವೇರಿಯೇಷನ್ ಆಗ್ತಿರುತ್ತೆ. ಅದಕ್ಕೆ ಸ್ವಾಮಿ ನಾವು ಫಸ್ಟ್ ಹಾಕಿರೋ ರೈಟ್ನೇ ಹಾಕೋದು, ನೀವು ಅದ್ರ ಮೇಲೆ ಕೇಳಕ್ ಹೋಗ್ಬೇಡಿ, ದಯವಿಟ್ಟು ನೋಡಿ ರೈಟ್ ಹಾಕಿರೋದು ಫೋನ್ ಪೇಲಿ ಇದೆ ಅಂತ ತೋರಿಸ್ತಾರೆ. ತೋರಿಸಿದ ಸಂದರ್ಭದಲ್ಲಿ ಅವರು ಇಲ್ಲಿ ಪಕ್ಕದಲ್ಲಿ ಒಬ್ಬ ಮಲಯಾಳೀಸು ಮತ್ತೆ ಗುಡ್ಲುಪೇಟೆ ಹುಡುಗ ಅಂತ ಏನು ಸಿಬ್ಬಂದಿ ಪರಿಚಯ ಮಾಡಿ ಈ ಪತ್ರಿಕಾಗೋಷ್ಠಿಯಲ್ಲಿ ಹೊರಗುತ್ತಿಗೆದಾರರ ರಾಜ್ಯ ಘಟಕದ ಅಧ್ಯಕ್ಷ ಅಕ್ಷಯ್ ಡಿಎಂ ಗೌಡ, ಹರೀಶ್ ಕರವೇ ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಧರ್ಮರಾಜು, ಮನು ಇತರರು ಉಪಸ್ಥಿತರಿದ್ದರು. ಜನರಿಗೆ ಕೈಗೆಟುಕುವ ದರದಲ್ಲಿ ಒಂದೇ ಸೂರಿನಡಿ ಎಲ್ಲ ವೈದ್ಯಕೀಯ ಸಂಬಂಧಿತ ರೋಗ ನಿರ್ಣಯ ಪರೀಕ್ಷೆಗಳಿಗಾಗಿ ಎಕ್ಸ್ಪರ್ಟ್ ಡಯಾಗ್ನೋಸ್ಟಿಕ್ ಹೆಸರಿನಲ್ಲಿ ವಿಶ್ವದರ್ಜೆಯ ಅತ್ಯಾಧುನಿಕ ರೋಗ ನಿರ್ಣಯ ಕೇಂದ್ರವನ್ನು ಹಾಸನ ನಗರದ ಕೆಆರ್ಪುರಂನಲ್ಲಿ ಸ್ಥಾಪಿಸಲಾಗಿದೆ ಅಂತ ಸಂಸ್ಥೆಯ ಮುಖ್ಯಸ್ಥ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ತಪಾಸಣಾ ರಿಪೋರ್ಟರ್ ಡಾಕ್ಟರ್ ಮಿಥುನ್ ಸೋಮಯ್ಯ ತಿಳಿಸಿದರು. ನಗರದ ಕೆಆರ್ಪುರಂ 3ನೇ ಕ್ರಾಸ್ನಲ್ಲಿ ಇಂದು ನೂತನವಾಗಿ ಆರಂಭವಾಗಿರುವ ಎಕ್ಸ್ಪರ್ಟ್ ಡಯಾಗ್ನಾಸ್ಟಿಕ್ ಉದ್ಘಾಟಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಕ್ಸ್ಪರ್ಟ್ ಡಯಾಗ್ನಾಸ್ಟಿಕ್ಸ್ ಕಾಳಜಿಯೊಂದಿಗೆ ನಿಖರತೆ ದೃಷ್ಟಿಯಲ್ಲಿ ಕಾರ್ಯನಿರ್ವಹಿಸುವ ಎಕ್ಸ್ಪರ್ಟ್ ಡಯಾಗ್ನಾಸ್ಟಿಕ್ಸ್ ವಿವಿಧ ಶ್ರೇಣಿಯ ರೋಗ ನಿರ್ಣಯ ಪರೀಕ್ಷೆಗಳನ್ನು ಒದಗಿಸುತ್ತೆ ಅಂತ ಮಾಹಿತಿ ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ವಿಜಯರಾಜ್, ವಿಕಿರಣ ತಜ್ಞರಾದ ಡಾಕ್ಟರ್ ವಿಜಯ್, ಡಾಕ್ಟರ್ ಅಕ್ಷತಾ, ಡಾಕ್ಟರ್ ಅಭಿನಂದನ್, ಡಾಕ್ಟರ್ ಪ್ರತೀಕ್ಷಾ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇನ್ನೊಂದು ವಾರದಲ್ಲಿ ಎಂ ಕೃಷ್ಣ ಅಂಧರ ಮಕ್ಕಳ ವಸತಿಯುತ ಶಾಲೆಯ ನೂತನ ಕಟ್ಟಡಕ್ಕೆ ಗುದ್ದಲಿ ಪೂಜೆ, ಶಾಸಕ ಎಚ್ಪಿ ಸ್ವರೂಪ್ ಹೇಳಿಕೆ. ಮೀಟರ್ ಬಂಡಿ ದಂಧೆ ನಡೆಸುವವರ ವಿರುದ್ಧ ಕ್ರಮ ಕೈಗೊಂಡು ನೊಂದ ಸಾವಿರಾರು ಕುಟುಂಬವನ್ನು ರಕ್ಷಿಸಿ ನ್ಯಾಯ ಒದಗಿಸಿ ಬಿಎಸ್ಪಿ ಮುಖಂಡ ಆತ್ಮೀಯ ಹರೀಶ್ ಒತ್ತಾಯ. ಫೆಬ್ರವರಿ 7ರಂದು ಸಕಲೇಶಪುರದಲ್ಲಿ ಆಳ್ವಾ ವಿರಾಸತ್ ಸಾಂಸ್ಕೃತಿಕ ವೈಭವ, ಸಂಸ್ಥೆಯ ಮೋಹನ್ ಆಳ್ವಾ ಮಾಹಿತಿ.